ಎಲ್ಲರಿಗೂ ನಮಸ್ಕಾರ. ನಾನು ರಜನಿ ಟಿವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ಇವತ್ತು ನಾವು QABD1 ಸೆಕೆಂಡ್ ಸೆಮಿಸ್ಟರ್ BCom ಬ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ ಅಲ್ಲಿ ಇರುವಂಥ ಸಬ್ಜೆಕ್ಟಲ್ಲಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನೋ ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಈಸ್ ಆಲ್ಸೋ ಕಾಲ್ಡ್ ಅಸ್ ರಿಲೇಟಿವ್ ಮೆಷರ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನ CV ಅಂತಲೂ ಸಹ ನಾವು ಕರಿಬೋದು. ಸೊ ಇದನ್ನು ಕೊಟ್ಟಿರುವಂಥ ಕಾಂಟ್ರಿಬ್ಯೂಟ್ ಮಾಡಿರೋಂಥವ್ರು ಕಾರ್ಲ್ ಪಿಯರ್ಸನ್. ಸೊ ಅವರ ಪ್ರಕಾರ, ಕಾರ್ಲ್ ಪಿಯರ್ಸನ್ ಪ್ರಕಾರ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ದ ಪರ್ಸೆಂಟೇಜ್ ವೇರಿಯೇಷನ್ in mean and standard deviation being considered as the total variation in the mean. So ಇದನ್ನು ನಾವು coefficient of variation ಅಂದರೆ ಏನು, ಡಿಫ್ರೆನ್ಸಸ್. ಸೊ ಇದನ್ನು ನಾವು ಯಾವುದಕ್ಕೆ ಬಳಸ್ತೀವಿ? ಎರಡು ಡಿಸ್ಟ್ರಿಬ್ಯೂಷನ್ಗಳಲ್ಲಿ ವೇರಿಯಬಿಲಿಟಿ ಎಷ್ಟು ವ್ಯತ್ಯಾಸ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಈ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನು ತುಂಬ ಯೂಸ್ ಆಗುತ್ತೆ. ಯಾವಾಗ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕಡಿಮೆ ಇರುತ್ತೋ ಆವಾಗ ಯೂನಿಫಾರ್ಮಿಟಿ ಜಾಸ್ತಿ ಇರುತ್ತೆ. ಅಂದರೆ ಅದು ಹೋಮೋಜೀನಿಯಸ್ ಆಗಿರುತ್ತೆ, ಕನ್ಸಿಸ್ಟೆಂಟ್ ಆಗಿರುತ್ತೆ, ಮತ್ತು ವೇರಿಯಬಲ್ಲು ಕಡಿಮೆ ಇರುತ್ತೆ, ಲೆಸ್ ವೇರಿಯಬಲ್ ಆಗಿರುತ್ತೆ. ಅಂದರೆ ವೇರಿಯೇಷನ್ಸು ಕಡಿಮೆ ಇರುತ್ತೆ ಮತ್ತು ಸ್ಟೇಬಲ್ ಆಗಿ ಇರುತ್ತೆ ಅಂತ ಅರ್ಥ. ಯಾವಾಗ CV ಜಾಸ್ತಿ ಇರುತ್ತೋ ಆವಾಗ ಆಪೋಸಿಟ್, ಅಂದರೆ ಅದು ಹೋಮೋಜೀನಿಯಸ್ ಆಗಿರೋದಿಲ್ಲ, ಕನ್ಸಿಸ್ಟೆನ್ಸಿ ಇರೋದಿಲ್ಲ, ಯೂನಿಫಾರ್ಮಿಟಿನೂ ಇರೋದಿಲ್ಲ, ಸ್ಟೇಬಿಲಿಟಿನೂ ಇರೋದಿಲ್ಲ. ಹಾಗೆ ಅದು ಮೋರ್ ವೇರಿಯಬಲ್ ದ್ಯಾನ್ ದಿ ಅದರ್, ಬೇರೆದಕ್ಕಿಂತ ಹೆಚ್ಚು ವ್ಯತ್ಯಾಸವನ್ನು ಹೊಂದಿರುತ್ತೆ. ಸೊ ಈಗ ನಾವು ಎಲ್ಲದರಲ್ಲೂ ಅಬ್ಸಲ್ಯೂಟ್ ಮೆಷರ್, ರಿಲೇಟಿವ್ ಮೆಷರ್ ಅಂತ ನೋಡ್ಕೊಂಡು ಬಂದಿದ್ದೀವಿ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ರಿಲೇಟಿವ್ ಮೆಷರ್ ಬಂದು ಕೋಎಫಿಷಿಯಂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದಕ್ಕೆ ಫಾರ್ಮುಲಾ ಸಿಗ್ಮಾ ಬೈ ಎಕ್ಸ್ ಬಾರ್. ಇಲ್ಲಿ ಗಮನಿಸಿ, ಇದಕ್ಕೆ 100ಇಂದ ಮಲ್ಟಿಪ್ಲೈ ಮಾಡಿಲ್ಲ. ಇದಕ್ಕೇನೆ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ 100ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದನ್ನು ನಾವು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಂತ ಕರಿತೀವಿ. Coefficient of variation is given by sigma by x bar into 100. ಅಂದರೆ ನಾವಿಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಬೇಕು, ಅರ್ಥಮೆಟಿಕ್ ಮೀನ್ ಕಂಡುಹಿಡಿಬೇಕು, ಅದನ್ನು ಪರ್ಸೆಂಟೇಜ್, ದಟ್ ಇಸ್ 100ಅಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಈಗ ನಮಗೆ ಕೆಲವು ಸಲ ಸಿಗ್ಮಾನು ಅವರೇ ಕೊಟ್ಟಿರ್ತಾರೆ, ಎಕ್ಸ್ ಬಾರು ಅವರೇ ಕೊಟ್ಟಿರ್ತಾರೆ. ನಾವು ಎರಡೂ ಡಿಸ್ಟ್ರಿಬ್ಯೂಷನ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು, CVಯನ್ನು ಕ್ಯಾಲ್ಕುಲೇಟ್ ಮಾಡಿ ಇಂಟರ್ಪ್ರಿಟೇಷನ್ ಮಾಡಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ಕೆಲವು ಸಲ ಸಿಗ್ಮಾ ಕೊಡ್ದಿರ ವೇರಿಯನ್ಸ್ ಕೊಟ್ಟಿರ್ತಾರೆ. ಸೊ ವೇರಿಯನ್ಸ್ ಅಂದರೆ ಏನು? ವೇರಿಯನ್ಸ್ ಇಸ್ ನಥಿಂಗ್ ಬಟ್ ದ ಸ್ಕ್ವಯರ್ ಆಫ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಟ್ ಈಸ್ ಮೀನ್ ಸ್ಕ್ವಯರ್ ಡಿವಿಯೇಷನ್ ಫ್ರಮ್ ಮೀನ್. ಸೊ ಇಲ್ಲಿ ಫಾರ್ಮುಲಾ ನೋಡಿ, ವೇರಿಯನ್ಸ್ ಅಂದರೆ ಸಿಗ್ಮಾ ಸ್ಕ್ವಯರ್. ಸೊ ಈಗ ನಾವು ಸಿಗ್ಮಾ ಕಂಡುಹಿಡಿಯಬೇಕಂದ್ರೆ ಏನು ಮಾಡಬೇಕು? ರೂಟ್ ಆಫ್ ವೇರಿಯನ್ಸ್ ತಗೋಬೇಕು. ಸೊ ನಮಗೇನಾದರೂ ಕ್ವಶನಲ್ಲಿ ಸಿಗ್ಮಾ ಕೊಡ್ದಿರ, ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಡ್ದಿರ ವೇರಿಯನ್ಸ್ ಕೊಟ್ಟಿದ್ರೆ ನಾವು ಅದಕ್ಕೆ ರೂಟ್ ತಗೋಬೇಕು. ಸೊ ರೂಟ್ ತಗೊಂಡಾಗ ನಮಗೆ ಸಿಗ್ಮಾ ಬರುತ್ತೆ. ಸಿಗ್ಮಾ ಬಂದಮೇಲೆ ನಾವೇನು ಮಾಡ್ಬೋದು? ಸಿಗ್ಮಾ ಬಂದಮೇಲೆ ನಾವು ಸಿಗ್ಮಾ ಡಿವೈಡೆಡ್ ಬೈ ಎಕ್ಸ್ ಬಾರ್ ಇಂಟು 100 CVನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದು ನಿಮಗೆ 6 ಮಾರ್ಕ್ಸ್ ಕ್ವಶನ್ಗಳಲ್ಲಿ ಬರ್ಬೋದು, ಅಥವಾ ಕೆಲವು ಸಲ 2 ಮಾರ್ಕ್ಸ್ ಕ್ವಶನಲ್ಲೂ ಕೇಳಿರ್ತಾರೆ. ಸೊ ನಾವಿಲ್ಲಿ ಫಾಲೋ ಮಾಡೋಂಥದ್ದು ಆ್ಯಕ್ಚುಯಲ್ ಮೀನ್ ಮೆಥಡಲ್ಲಿ ನಾನು ಫಾಲೋ ಮಾಡಿದ್ದೀನಿ. ಸೊ ವಿ ವಿಲ್ ಲೆಟ್ ಅಸ್ ವರ್ಕ್ಔಟ್ ದ ಪ್ರಾಬ್ಲಮ್ಸ್ ಆನ್ ಆಲ್ ದ 3 ಟೈಪ್ಸ್ ಆಫ್ ಸೀರೀಸ್: ಇಂಡಿವಿಜುವಲ್ ಸೀರೀಸ್, ಕಂಟಿನ್ಯೂಸ್ ಸೀರೀಸ್ ಆ್ಯಂಡ್ ಡಿಸ್ಕ್ರೀಟ್ ಸೀರೀಸ್. ಸೊ ಲೆಟ್ ಅಸ್ ಫಸ್ಟ್ ಟೇಕ್ ದಿ ಇಂಡಿವಿಜುವಲ್ ಸೀರೀಸ್. ಸೊ ನಾರ್ಮಲ್ ಆಗಿ ಇದರಲ್ಲಿ ಕ್ಯಾಲ್ಕುಲೇಷನ್ ಜಾಸ್ತಿ ಇರೋದ್ರಿಂದ, ಅಂದರೆ ಇವಾಗ ಇಬ್ಬರು ಇರ್ತಾರೆ, 2 ವೇರಿಯೇಬಲ್ಸ್ ಕೊಟ್ಟಿರ್ತಾರೆ. ಸೊ ಒಂದೊಂದಕ್ಕೂ ನಾವು ಎಕ್ಸ್ ಬಾರು, ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, CV ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸಾಧಾರಣವಾಗಿ ಅವರು ನಿಮಗೆ ಇಂಡಿವಿಜುವಲ್ ಸೀರೀಸಲ್ಲಿ 14 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಇಲ್ಲಿ ನೋಡಿ, ದ ಕ್ವಶನ್ ಗೋಸ್ ಲೈಕ್ ದಿಸ್: ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ಸ್ಕೋರ್ಸ್ ಆಫ್ 2 ಬ್ಯಾಟ್ಸ್ಮನ್ ರಾಹುಲ್ ಆ್ಯಂಡ್ ರಾಜು in a recent cricket tournament. Find out who is the better run getter and who is more consistent. ಸೊ ಯಾರು ಚೆನ್ನಾಗಿ ರನ್ಸ್ ತೆಗಿತಾರೆ ಮ್ಯಾಚ್ಗಳಲ್ಲಿ ಅಂತ ನಾವು ಕಂಡುಹಿಡಿಬೇಕು. ಜೊತೆಗೆ ಕನ್ಸಿಸ್ಟೆನ್ಸಿ, ಅಂದರೆ ಇವಾಗ ಹೈ ಸ್ಕೋರ್ ಮಾಡಿಲ್ದಿರ ಇರ್ಬೋದು, ಆದರೆ ಎಲ್ಲ ಮ್ಯಾಚ್ಗಳಲ್ಲೂ ಚೆನ್ನಾಗಿ ಆಡ್ಕೊಂಡು ಬರೋವಂಥವ್ರು ಯಾರು ಅಂತೇಳಿ. ಸೊ ಇವಾಗ ನಮಗೆ ಈ ಬೆಟರ್ ರನ್ ಗೆಟರ್ ಯಾರು ಅಂತ ತಿಳ್ಕೊಬೇಕಾದ್ರೆ ನಾವೇನು ಮಾಡಬೇಕು? ಇವರಿಬ್ಬರಲ್ಲಿ, ರಾಹುಲ್ ಆ್ಯಂಡ್ ರಾಜುನಲ್ಲಿ ಯಾರ್ದು ಎಕ್ಸ್ ಬಾರ್ ಜಾಸ್ತಿ ಬರುತ್ತೋ, ಅರ್ಥಮೆಟಿಕ್ ಮೀನ್ ಜಾಸ್ತಿ ಬರುತ್ತೋ ಅವರು ಬೆಟರ್ ರನ್ ಗೆಟರ್. ಸೊ ಯಾರ್ದು CV ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕಡಿಮೆ ಬರುತ್ತೋ ಅವರು ಕನ್ಸಿಸ್ಟೆಂಟ್, ಅಂದರೆ ಯೂನಿಫಾರ್ಮಿಟಿ ಇದೆ, ಹೋಮೋಜಿನಿಟಿ ಇದೆ ಅಂತ ಹೇಳಿ, ಸ್ಟೇಬಲ್ ಪ್ಲೇಯರ್ ಅಂತ ಹೇಳಿ. ರೈಟ್? ಸೊ ಇದರಲ್ಲಿ ನಮಗೆ ಇದೆರಡು ಕ್ವಶನ್ ಕೇಳಿದ್ದಾರೆ. ಸೊ ನಾವು ಇವಾಗ CV ಕಂಡುಹಿಡ್ಕೋಬೇಕಾಗತ್ತೆ. ಸೊ ಅಂದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ CV. ರೈಟ್? ಸೊ ರಾಹುಲ್ ಆ್ಯಂಡ್ ರಾಜು, ಸೊ ದೇ ಹ್ಯಾವ್ ಗಿವನ್ ಅಬೌಟ್ 10 ಮ್ಯಾಚಸ್ದು ಕೊಟ್ಟಿದ್ದಾರೆ.
103, 85 ಆ ಥರ. ಸೊ ನಾವು ಈಗ ಫಸ್ಟು ನೋಡಿ ಈಗ ಟೇಬಲ್ ಮಾಡ್ಕೊಂಡಿದ್ದೀನಿ, ಕಂಪ್ಯೂಟೇಷನ್ ಆಫ್ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ರಾಹುಲ್ದು ಎಕ್ಸ್ ವ್ಯಾಲ್ಯೂಸ್ ಅವ್ರು ಕೊಟ್ಟಿರೋದು ಪ್ರತಿ ಮ್ಯಾಚಲ್ಲೂ ಅವ್ನು ತೆಗೆದಿರೋಂಥ ಸ್ಕೋರು, ಅದನ್ನು ಎಕ್ಸ್ ಅಂತ ತಗೊಳ್ತೀವಿ. ಸೊ ಟೋಟಲ್ ಮಾಡಿದ್ರೆ ಸಮೇಷನ್ ಎಕ್ಸ್ ಬರುತ್ತೆ. ಸೊ ನಮಗೆ ಗೊತ್ತಿದೆ ಇಂಡಿವಿಜುವಲ್ ಸೀರೀಸಲ್ಲಿ ಎಕ್ಸ್ ಬಾರ್ ಈಸ್ ಗಿವನ್ ಬೈ ಸಮೇಷನ್ ಎಕ್ಸ್ ಬೈ ಎನ್. ಸೊ 517 ಬಂದಿದೆ ಅದರ ಟೋಟಲ್ 10 ಮ್ಯಾಚಸ್ ಆಡಿದ್ದಾರೆ. ಸೊ 10 ಡಿವೈಡ್ ಮಾಡಿದ್ರೆ 51.7 ಬರುತ್ತೆ. ಸೊ ನಮಗೀಗ ಸಿಗ್ಮಾನು ಕಂಡುಹಿಡಿಬೇಕು. ಸಿಗ್ಮಾಗೆ ಫಾರ್ಮುಲಾ ಏನು? ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಸ್ಮಾಲ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಸೊ ಸ್ಮಾಲ್ ಎಕ್ಸ್ ಸ್ಕ್ವೇರ್ ಬರಬೇಕಂದ್ರೆ ನಮಗೆ ಫಸ್ಟ್ ಸ್ಮಾಲ್ ಎಕ್ಸ್ ಬೇಕು. ಸ್ಮಾಲ್ ಎಕ್ಸ್ ಹೇಗೆ ಬರುತ್ತೆ? ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಎಕ್ಸ್ ಬಾರ್ ಎಷ್ಟು ಬಂದಿದೆ ಇಲ್ಲಿ? 51.7 ಇಲ್ಲಿ ಮೇಲ್ಗಡೆ ಹಾಕಿದ್ದೀವಿ. ಸೊ ಅದನ್ನು ಮೈನಸ್ ಮಾಡಬೇಕು. ಸೊ ನೀವು ಯಾವಾಗಲೂ ಸ್ಮಾಲ್ ಎಕ್ಸು ಎಕ್ಸ್ ಸ್ಕ್ವೇರ್ ಇದೆರಡೂ ಕಾಲಮನ್ನು ಒಟ್ಟಿಗೆ ಮಾಡ್ಕೊಳ್ಳಿ. ಸೊ ಈಗ ಫಸ್ಟ್ ವ್ಯಾಲ್ಯೂ ಏನಿದೆ? 103 ಮೈನಸ್ 51.7 51.3 ಬರುತ್ತೆ. ಇಮಿಡಿಯೇಟಾಗಿ ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ಇಂಟು ಈಕ್ವಲ್ಸ್ ಅಂತ ಹಾಕೊಳ್ಳಿ, ನಿಮಗೆ 2631.69 ಬರುತ್ತೆ. ಸೊ ನೀವು ಹಾರಿಜಾಂಟಲ್ ಆಗಿ ಮಾಡ್ಕೊಂಡು ಹೋಗಿ, ವರ್ಟಿಕಲ್ ಆಗಿ ಮಾಡಬೇಡಿ, ಒಟ್ಟಿಗೆ ಎರಡು ಕಾಲಮನ್ನು ಮಾಡ್ಕೊಳ್ತಾ ಹೋಗಬೇಕು. 8 ಮೈನಸ್ 51.7 ಮೈನಸ್ 43.7 ಇಂಟು ಈಕ್ವಲ್ಸ್ ಅಂತ ಹಾಕಿದ್ರೆ ಕ್ಯಾಲ್ಕುಲೇಟ್ರಲ್ಲಿ ಯು ವಿಲ್ ಗೆಟ್ 1909.69. ಸೊ ನಾನು ಡೆಸಿಮಲ್ ಆದಮೇಲೆ 2 ಡಿಜಿಟ್ಸನ್ನು ತೊಗೊಂಡಿದ್ದೀನಿ. ನೀವು ಒಂದೇ ಡಿಜಿಟನ್ನು ಸಹ ಬೇಕಾದರೆ ತೊಗೋಬೋದು. ಸೊ ನೀವು 3 ಡಿಜಿಟ್ನ 2 ತೊಗೋಬೇಕಾದಾಗ 3ನೇ ಡಿಜಿಟಲ್ಲಿ 5 ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ 2ನೇ ಡಿಜಿಟ್ಗೆ 1 ನಂಬರ್ ಆ್ಯಡ್ ಮಾಡ್ತೀರಾ, ಅಥವಾ ಅದು 5ಕ್ಕಿಂತ ಕಡಿಮೆ ಇದ್ದರೆ ಆವಾಗ ನಾವು ಅಲ್ಲಿರೋ ಸಂಖ್ಯೆನೇ ತೊಗೊಳ್ತೀವಿ. ಸೊ ನೀವು ಕನ್ವರ್ಟ್ ಮಾಡ್ಕೋಬೋದು. 2 ಡಿಜಿಟ್ಸ್ ತೊಗೊಂಡಿದ್ದೀನಿ, ಯು ಕ್ಯಾನ್ ಟೇಕ್ 1 ಆಲ್ಸೋ. ಸೊ ಈಗ ನಮಗೆ ಎಕ್ಸು ಸಿಕ್ಕಿದೆ, ಸ್ಮಾಲ್ ಎಕ್ಸು ಸ್ಮಾಲ್ ಎಕ್ಸ್ ಸ್ಕ್ವಯರು ಸಿಕ್ಕಿದೆ. ಸೊ ಇದನ್ನು ಟೋಟಲ್ ಮಾಡಿದ್ರೆ ಯು ವಿಲ್ ಗೆಟ್ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಸಮೇಷನ್ ಎಕ್ಸ್ ಸ್ಕ್ವಯರ್. ಸೊ ಈಗ ನಮಗೆ 18,532.1 ಅಂತ ಬಂದಿದೆ. ಈಗ ನಾವು ಫಾರ್ಮುಲಾ ಅಪ್ಲೈ ಮಾಡೋಣ. ಸ್ಕ್ವಯರ್ ರೂಟ್ ಆಫ್ ಸಮೇಷನ್ ಎಕ್ಸ್ ಸ್ಕ್ವಯರ್ ದಟ್ ಈಸ್ 18,532.1 ಡಿವೈಡೆಡ್ ಬೈ ಎನ್. ಎನ್ ಇಸ್ 10. ಫಸ್ಟ್ ಇದೆರಡೂ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿದಾಗ ಯು ವಿಲ್ ಗೆಟ್ 1853.21. ಆಮೇಲೆ ರೂಟ್ ತೊಗೊಳ್ಳಿ, ಯು ವಿಲ್ ಗೆಟ್ 43.0489. ಸೊ ಇಲ್ಲಿ ನಾವು ಜಾಸ್ತಿ 4 ಡಿಜಿಟ್ಸ್ ತೊಗೊಂಡ್ರು ಪರವಾಗಿಲ್ಲ, ಯಾಕಂದ್ರೆ ನಾವೇನು ಅದನ್ನು ಫರ್ದರ್ ಇಲ್ಲೇನು ಕ್ಯಾಲ್ಕುಲೇಷನ್ ಯೂಸ್ ಮಾಡ್ತಿಲ್ಲ. ನೆಕ್ಸ್ಟ್ ಸಿ ವಿ ಕ್ಯಾಲ್ಕುಲೇಟ್ ಮಾಡಬೇಕು. ಸಿ ವಿಗೆ ನಮ್ಗೆ ಏನು ಬೇಕು? ಸಿಗ್ಮಾ ಮತ್ತು ಎಕ್ಸ್ ಬಾರ್. ಸಿಗ್ಮಾ ಎಷ್ಟು ಬಂದಿದೆ ಇಲ್ಲಿ? 43.0489 ಇಲ್ಲಿ ತೊಗೊಂಡಿದ್ದೀವಿ. ಎಕ್ಸ್ ಬಾರು 51.7 ಇಲ್ಲಿ ತೊಗೊಂಡಿದ್ದೀವಿ. ಸೊ ಇದೆರಡನ್ನು ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ ಯು ಆರ್ ಗೆಟಿಂಗ್ 83.266%. ಸೊ ಇದೇ ಪ್ರೊಸೀಜರ್ನ ಸೇಮ್ ನಾವು ರಾಜುಗೂ ಫಾಲೋ ಮಾಡಬೇಕು. ಸೊ ಈಗ ರಾಜುದು ಎಕ್ಸ್ ಎಷ್ಟಿದೆ? 47, 40, 79, 9, 105 ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ವಿ ಆರ್ ಗೆಟಿಂಗ್ ಸಮೇಷನ್ ಎಕ್ಸ್ ಎಸ್ 579. ಸೊ ಈ 579 ಡಿವೈಡ್ ಬೈ 10. ಸೊ 57.9 ಇಸ್ ದ ಎಕ್ಸ್ ಬಾರ್ ಫಾರ್ ರಾಜು. ಸೊ ಈಗ ಸ್ಮಾಲ್ ಎಕ್ಸು ಸ್ಮಾಲ್ ಎಕ್ಸ್ ಸ್ಕ್ವಯರ್ ಎರಡನ್ನೂ ಒಟ್ಟಿಗೆ ಮಾಡಬೇಕು. ಸೊ 47 ಮೈನಸ್ 57.9 ಮಾಡಿದ್ರೆ ಮೈನಸ್ 10.9 ಇಂಟು ಈಕ್ವಲ್ಸ್ ಅಂತ ಹಾಕಿದ್ರೆ ಯು ವಿಲ್ ಗೆಟ್ 118.81. ಸೊ ಅದೇ ಥರ ಇದು ಕಂಟಿನ್ಯೂ ಮಾಡಿ. ಸೊ ಯು ವಿಲ್ ಗೆಟ್ ದ ವ್ಯಾಲ್ಯೂಸ್. ದೆನ್ ಯು ಆ್ಯಡ್ ಆಲ್ ದೀಸ್ ವ್ಯಾಲ್ಯೂಸ್. ಎಕ್ಸ್ ಸ್ಕ್ವಯರ್ ಕಾಲಮನ್ನು ಟೋಟಲ್ ಮಾಡಿದ್ರೆ ಯು ವಿಲ್ ಗೆಟ್ ಸಮೇಷನ್ ಸ್ಮಾಲ್ ಎಕ್ಸ್ ಸ್ಕ್ವಯರ್, ರೈಟ್? ಸೊ ನೌ ಯು ಕ್ಯಾನ್ ಡೂ ದ ಸಿಗ್ಮಾ ಆಫ್ ದಿ ರಾಜು. ಸೊ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಎಕ್ಸ್ ಸ್ಕ್ವಯರ್ ಎಷ್ಟು ಬಂದಿದೆ? 12,326.9 ಡಿವೈಡೆಡ್ ಬೈ ಎನ್ ಇಸ್ 10. ಸೊ ಫಸ್ಟ್ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡ್ಕೊಂಡ್ಮೇಲೆ ದೆನ್ ಯು ಟೇಕ್ ದ ರೂಟ್, ಯು ವಿಲ್ ಗೆಟ್ 35.1096. ಸೊ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೆಕ್ಸ್ಟ್ ನಾವು ಸಿ ವಿ ಮಾಡಬೇಕು. ಸಿ ವಿನಲ್ಲಿ ನೋಡಿ ಸಿಗ್ಮಾ ಈಸ್ 35.1096. ದೆನ್ ಎಕ್ಸ್ ಬಾರ್ ಈಸ್ 57.9. ಸೊ ಇದೆರಡನ್ನು ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ 60.638%. ಸೊ ಈಗ ನೀವು ಗಮನಿಸಿ, ಇವಾಗ ನಮ್ಮ ಕ್ವಶನ್ ನೋಡೋಣ. ಈಗ ಕ್ವಶನ್ ಏನು ಕೇಳಿದ್ದಾರೆ? ಹೂ ಈಸ್ ದ ಬೆಟರ್ ರನ್ ಗೆಟರ್? ಸೊ ಇಲ್ಲಿ ನಾನು ಬರ್ತಿದ್ದೀನಿ, ಎಕ್ಸ್ ಬಾರ್ ಆಫ್ ದ ಬ್ಯಾಟ್ಸ್ಮನ್ ಆ್ಯಂಡ್ ದ ಬ್ಯಾಟ್ಸ್ಮನ್ ಹೂ ಸ್ಕೋರ್ಸ್ ಹೈಯರ್ ಎಕ್ಸ್ ಬಾರ್ ಈಸ್ ಬೆಟರ್ ರನ್ ಗೆಟರ್ ಅಂತ, ರೈಟ್? ಸೊ ಇಲ್ಲಿ ಎಕ್ಸ್ ಬಾರ್ ಯಾರ್ದು ಜಾಸ್ತಿ ಇದೆ? ರಾಹುಲ್ದು 51.7 ಇದೆ, ರಾಜುದು 57.9 ಇದೆ. ಯಾರು ಜಾಸ್ತಿ ಇದೆ ಇಲ್ಲಿ? ರಾಜುದು. ಸೊ ಎಕ್ಸ್ ಬಾರ್ ಆಫ್ ರಾಜು ಇಸ್ ಗ್ರೇಟರ್ ದೆನ್ ರಾಹುಲ್. ಸೊ ದೇರ್ ಫೋರ್ ರಾಜು ಈಸ್ ಬೆಟರ್ ರನ್ ಗೆಟರ್ ದೆನ್ ರಾಹುಲ್. ಹೂ ಇಸ್ ದ ಕನ್ಸಿಸ್ಟೆಂಟ್ ಪ್ಲೇಯರ್ ಅಂತ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ. ಹೂ ಈಸ್ ಮೋರ್ ಕನ್ಸಿಸ್ಟೆಂಟ್? ಸೊ ಯಾರು ಕನ್ಸಿಸ್ಟೆಂಟು ಅಂತ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಆಸ್ ಫಾರ್ as consistency is concerned, the batsman who has lower CV can be judged as consistent, right? So we have to compute X bar, sigma and CV. So that only we are doing.
ಸೊ ಯಾರ್ದು ಲೆಸ್ ಸಿ ವಿ ಇದೆ? ರಾಹುಲ್ದು 83.266% ಇದೆ, ಮತ್ತು ರಾಜುದು 60.638 ಇದೆ. ಸೊ ರಾಜುದೇ ಕಡಿಮೆ ಇರೋದ್ರಿಂದ ರಾಜು ಇಸ್ ದ ಕನ್ಸಿಸ್ಟೆಂಟ್ ಪ್ಲೇಯರ್. ಸಿ ವಿ ಆಫ್ ರಾಜು ಇಸ್ ಲೆಸರ್ ದೆನ್ ಸಿ ವಿ ಆಫ್ ರಾಹುಲ್, ದೇರ್ಫೋರ್ ರಾಜು ಈಸ್ ಮೋರ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್ ದ್ಯಾನ್ ದಿ ರಾಹುಲ್ ಅಂತ ನಾವು ಕನ್ಕ್ಲೂಡ್ ಮಾಡಬೇಕು. ಸೊ ಇಲ್ಲಿ ನಾವು ಕನ್ಕ್ಲೂಷನ್ ಬರೆಯೋದಕ್ಕೂ ಸಹ ನಿಮಗೆ ಸೆಪ್ರೇಟ್ ಆಗಿ ಮಾರ್ಕ್ಸ್ ಇರುತ್ತೆ. ಆದ್ದರಿಂದ ನೀವು ಇದು ಬರೀಲೇಬೇಕು. ಬರೆದಿಲ್ಲ ಅಂತ ಹೇಳಿದ್ರೆ ನಿಮಗೆ 1 or 2 ಮಾರ್ಕ್ಸ್, ಇಲ್ಲಿ 2 ಇರೋದ್ರಿಂದ 2 ಮಾರ್ಕ್ಸ್ ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಸೊ ಯು ಹ್ಯಾವ್ ಟು ರೈಟ್ ದಟ್. ನಾವು ಲೆಟ್ ಅಸ್ ಸಿ ದ ಸೇಮ್ ಇನ್ ದ ಡಿಸ್ಕ್ರೀಟ್ ಸೀರೀಸ್. ಡಿಸ್ಕ್ರೀಟ್ ಸೀರೀಸಲ್ಲಿ ನಾನು ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್ ತೊಗೊಂಡಿದ್ದೀನಿ. ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಏಜ್ ಡಿಸ್ಟ್ರಿಬ್ಯೂಷನ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ಎ ಹೈ ಸ್ಕೂಲ್. ಫೈಂಡ್ ವಿಚ್ ಆಫ್ ದ 2 groups ಈಸ್ ಮೋರ್ ವೇರಿಯಬಲ್ ಇನ್ ಏಜ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಏಜ್ ಕಾಮನ್ ಆಗಿದೆ ಸ್ಟೂಡೆಂಟ್ಸ್ಗೆ, ನಂಬರ್ ಆಫ್ ಬಾಯ್ಸ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಗರ್ಲ್ಸ್ ಸ್ಟೂಡೆಂಟ್ಸ್. ಸೊ ಏಜ್ ಏನು ಕೊಟ್ಟಿದ್ದಾರೆ? 13, 14, 15, 16, 17 ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸ್ಟೂಡೆಂಟ್ಸು ನಂಬರ್ ಇಸ್ ಡಿಫ್ರೆಂಟ್. 13 years ಅವ್ರು ಬಾಯ್ಸ್ 12 ಇದ್ದಾರೆ, ಗರ್ಲ್ಸ್ 13 ಇದ್ದಾರೆ. 16 years ಬಾಯ್ಸ್ 5 ಇದ್ದಾರೆ, ಗರ್ಲ್ಸ್ 2 ಇದ್ದಾರೆ. ಸೊ ಈ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಿದೆಯೋ ದಟ್ ಈಸ್ ದ ಫ್ರೀಕ್ವೆನ್ಸಿ, ಆ್ಯಂಡ್ ಏಜ್ ಏನಿದೆ ದಟ್ ಈಸ್ ಅವರ್ ವೇರಿಯಬಲ್ ಎಕ್ಸ್. ಲೆಟ್ ಅಸ್ ಡೂ ದ ಮೀನ್ ಇನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ನಾನೀಗ ಎಕ್ಸ್ ಕಾಮನ್ ಇರೋದ್ರಿಂದ ಅದನ್ನು ಒಂದೇ ಕಾಲಮಲ್ಲಿ ಹಾಕೊಂಡು ಇದನ್ನು ಗ್ರೀನ್ ಕಲರಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇನ್ನು ಬಾಯ್ಸ್ಗೆ 5 ಕಾಲಮ್ಸ್ ಇದೆ, ಸೇಮ್ ಗರ್ಲ್ಸ್ಗೂ ಕಾಲಮ್ಸ್ ಇದೆ. ಸೊ ಬಾಯ್ಸ್ ರೆಡ್ಡಲ್ಲಿ, ಇದು ಪರ್ಪಲಲ್ಲಿ ಹಾಕೊಂಡಿದ್ದೀನಿ. ಸೊ ಈಗ ನಮಗೆ ಫಾರ್ಮುಲಾ ನೋಡೋಣ. ಡಿಸ್ಕ್ರೀಟ್ ಸೀರೀಸಲ್ಲಿ ಎಕ್ಸ್ ಬಾರ್ಗೆ ಫಾರ್ಮುಲಾ ಏನಿದೆ? ಸಮೇಷನ್ ಎಫ್ ಎಕ್ಸ್ ಬೈ ಎನ್. ಸಿಗ್ಮಾಗೆ ಏನಿದೆ ಫಾರ್ಮುಲಾ? ಸ್ಕ್ವೈರ್ ರೂಟ್ ಆಫ್ ಸಮೇಷನ್ ಎಫ್ ಎಕ್ಸ್ ಸ್ಕ್ವೈರ್ ಡಿವೈಡೆಡ್ ಬೈ ಎನ್. ದಿಸ್ ಇಸ್ ದ ಸ್ಮಾಲ್ ಎಕ್ಸ್. ಸೊ ಈಗ ನಮಗೆ ಫಸ್ಟು ಎಫ್ ಎಕ್ಸ್ ಬೈ ಎನ್ ಬೇಕಾಗಿದೆ. ಸೊ ಈಗ ಎಫ್ ಅಂತ ಏನು ಕೊಟ್ಟಿದ್ದಾರೆ? ದಟ್ ಈಸ್ 12, 15, 15, 5, 3 ಅಂತ ಏನಿದೆ ಬಾಯ್ಸ್ದು, ಅದರದ್ದು ಟೋಟಲ್ ಮಾಡಿದ್ರೆ ಎನ್ ಯು ಆರ್ ಗೆಟಿಂಗ್ 15. ನೆಕ್ಸ್ಟ್ ನನಗೆ ಎಫ್ ಎಕ್ಸ್ ಬೇಕು. ಸೊ ಇದು ಎಫ್, ಇದು ಎಕ್ಸ್, ಇದೆರಡು ಮಲ್ಟಿಪ್ಲೈ ಮಾಡಬೇಕು. 13 12s 156, 14 into 15 210, 15 15s 225, 16 5s 80, 17 3s 51. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಯು ಆರ್ ಗೆಟಿಂಗ್ 722. Then you divide 722, that is the summation of x divided by n is 50. You are getting 14.44. Illu saha nam decimal bandide. It is okay. You have to take 14.44. So we have to calculate next 3 columns in small x square, fx square. ಈ 3 ಕಾಲಮ್ ಅನ್ನು ಒಟ್ಟಿಗೆ ಮಾಡಬೇಕು. ಸೊ ಕಾಲಮ್ ವೈಸ್ ಮಾಡಬೇಡಿ, ರೋ ವೈಸ್ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ಸ್ಮಾಲ್ ಎಕ್ಸ್ ಅಂದರೆ ಏನು? ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಬಾರ್ ಅಂದರೆ ಏನು ಬಂದಿದೆ ಇಲ್ಲಿ? 14.44. ಸೊ ಈಗ ನಾನು ಫಸ್ಟ್ ಒನ್ ತೊಗೊಳ್ತೀನಿ. ಸೊ ವಾಟ್ ಈಸ್ ಎಕ್ಸ್ ಇನ್ ದ ಫಸ್ಟ್ ಏಜ್? ದಟ್ ಈಸ್ 13. 13 ಮೈನಸ್ 14.44 ಮೈನಸ್ 1.44. ಇಮಿಡಿಯೇಟಾಗಿ ನಾವೇನು ಮಾಡಬೇಕು? ಇಂಟು ಈಕ್ವಲ್ಸ್ ಹಾಕೋಬೇಕು. ಯಾಕೆ ಅಂದರೆ ಸ್ಮಾಲ್ ಎಕ್ಸ್ ಸ್ಕ್ವೇರ್ ಕಂಡುಹಿಡಲಿಕ್ಕೆ. ಸೊ ಯು ವಿಲ್ ಗೆಟ್ 2.07. Immediately you multiply that by f. So what is the f in that in that row? It is 12. So if you multiply 12 and 2.07, you will get 24.88. So repeat the same for all the values. So the next one you see 14 minus 14.44, you will get minus 0.44. Immediately into equals, if you put, you will get 0.19. Immediately you multiply by the frequency of that row. That is 15. You will get 2.90. So you do the same for all the values. Then you take the total of the x square. So that is called as summation fx square. So here you are getting 64.31. So here now sigma manana, standard deviation. Square root of summation fx square, you are getting 64.31. And what is our n? N is 50. So ಇದೆರಡನ್ನು ಡಿವೈಡ್ ಮಾಡಿದ್ರೆ ಈಗ 1.2862 ಅಂತ ಬಂದಿದೆ. ಅದಕ್ಕೆ ರೂಟ್ ತೊಗೊಂಡ್ರೆ ನಿಮಗೆ 1.1341 ಅಂತ ಬರುತ್ತೆ. ನೆಕ್ಸ್ಟ್ ನೀವೇನು ಮಾಡಬೇಕು? ಸಿ ವಿ ಮಾಡಬೇಕು. ಸೊ ಈಗ ಯಾಕಂದರೆ ನಮಗೆ ಸಿಗ್ಮಾ ಆಲ್ರೆಡಿ ಸಿಕ್ಕಿದೆ. ಈಗ 1.1341 ಡಿವೈಡ್ ಬೈ ಎಕ್ಸ್ ಬಾರ್ ಇಸ್ 14.44. ಡಿವೈಡ್ ಮಾಡಿ ಪರ್ಸೆಂಟೇಜ್ ತೊಗೊಂಡ್ರೆ ಯು ಆರ್ ಗೆಟಿಂಗ್ 7.85%. ದ ಸೇಮ್ ವಿ ಹ್ಯಾವ್ ಟು ಡೂ ಫಾರ್ ದಿ ಗರ್ಲ್ಸ್ ಆಲ್ಸೋ. ಸೊ ಗರ್ಲ್ಸ್ದು ಎಫ್ದು ಟೋಟಲ್ ತಗೊಳ್ಳಿ. ಸೊ ಇಫ್ ಯು ಟೇಕ್ ದ ಟೋಟಲ್ 13 ನೋಡಿ, ಇಲ್ಲಿ 13, 10, 12, 2, 1 ಆ್ಯಡ್ ಮಾಡಿದ್ರೆ ಯು ಆರ್ ಗೆಟಿಂಗ್ 38. ಸೊ ಇಫ್ ಯು see the x value is here, x illide, right? ನಮಗೆ ಎಫ್ ಎಕ್ಸ್ ಬೇಕು. ಸೊ 13 into 13 169, 14 into 10 140, 15 into 12 180, 16 into 2 32, 17 into 1 17, right? ಸೊ ಇದು ಎಫ್ ಎಕ್ಸ್. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಯು ಆರ್ ಗೆಟಿಂಗ್ 538. Now you calculate the x bar. So x bar is 538 and n is 38. If you divide, you are getting 14.158.
ನಾನಿಲ್ಲಿ 3 ಡಿಜಿಟ್ಸನ್ನು ತೊಗೊಂಡಿದ್ದೀನಿ. ಯು ಕ್ಯಾನ್ ಲಿಮಿಟ್ ಇಟ್ ಟು 2 ಡಿಜಿಟ್ಸ್ ಆಲ್ಸೋ. ನೀವು 158 ಬದಲು 16 ಅಂತಲೂ ತೊಗೋಬೋದು, ಯಾಕಂದರೆ ಇದು 5 ಅಥವಾ 5ಕ್ಕಿಂತ ಜಾಸ್ತಿ ಇದೆ. ಸೊ ಅದರಿಂದ ನೀವು 16 ಅಂತಲೂ ಸಹ ತೊಗೋಬೋದು, ಅಥವಾ 16 ಬೇಡ ಅಂದರೆ 14.2 ಅಂತಲೂ ಸಹ ನೀವು ತೊಗೊಳ್ಬೋದು. ನಿಮ್ಮ ಆನ್ಸರಲ್ಲಿ ಏನಂತಹ ವ್ಯತ್ಯಾಸ ಆಗೋದಿಲ್ಲ. ಸೊ ನಾನಿಲ್ಲಿ 3 ಡೆಸಿಮಲನ್ನು ತೊಗೊಂಡಿದ್ದೀನಿ. ಸ್ಮಾಲ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ 14.158, ರೈಟ್. ಸೊ ಈಗ ನಾವು ಮೈನಸ್ ಮಾಡಬೇಕು. ಸೊ ಈಗ ಫಸ್ಟ್ ಇಲ್ಲೂ ಸಹ ನಾವು ಸ್ಮಾಲ್ ಎಕ್ಸ್ ಸ್ಕ್ವಯರ್ ಎಫ್ ಎಕ್ಸ್ ಸ್ಕ್ವಯರ್ ಮೂರನ್ನು ಒಟ್ಟಿಗೆ ಮಾಡ್ಕೊಂಡು ಹೋಗಬೇಕು. ಸೊ ಈಗ ಮೊದಲನೇದು ನೋಡಿ, ಎಕ್ಸ್ ಏನಿದೆ 13 ಮೈನಸ್ 14.158, ಹೌ ಮಚ್ ವಿಲ್ ಗೆಟ್ ಮೈನಸ್ 1.158 ಅಂತ ಬರುತ್ತೆ. ಸೊ ಬಂದಮೇಲೆ ಇಮಿಡಿಯೇಟಾಗಿ ಇಂಟು ಈಕ್ವಲ್ಸ್ ಹಾಕಿದ್ರೆ ದಟ್ ಈಸ್ ಎಕ್ಸ್ ಸ್ಕ್ವಯರ್, ಎಕ್ಸ್ ಇಂಟು ಎಕ್ಸ್ ಅಲ್ವಾ. ಸೊ ಇದನ್ನು ಮತ್ತೆ ಮಲ್ಟಿಪ್ಲೈ ಮಾಡೋದು ಬದಲು ನಾವು ಮೈನಸ್ ನಿಮ್ಗೆ ಏನು ಬಂದಿರುತ್ತೋ ಇಂಟು ಈಕ್ವಲ್ಸ್ ಹಾಕಿ 1.34 ಬರುತ್ತೆ. ಇಮಿಡಿಯೇಟಾಗಿ ನೀವೇನು ಮಾಡಿ, ಅದೇ ಗರ್ಲ್ಸ್ದು ಫ್ರೀಕ್ವೆನ್ಸಿ ಏನಿದೆ ಇಲ್ಲಿ 13ಇಂದ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 17.43. ಸೊ ಅದೇ ಥರ ನೆಕ್ಸ್ಟು 14 ಮೈನಸ್ 14.158 ಮಾಡಿದ್ರೆ ಮೈನಸ್ 0.158 ಬರುತ್ತೆ. ಇಂಟು ಈಕ್ವಲ್ಸ್ ಹಾಕಿದ್ರೆ ಯು ವಿಲ್ ಗೆಟ್ 0.02. ಮತ್ತು ಇದ್ರ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 10 ಇದೆ. ಸೊ ಇಂಟು 10 ಮಾಡಿದ್ರೆ ಯು ಆರ್ ಗೆಟಿಂಗ್ 0.25. ಸೊ ಯು ಹ್ಯಾವ್ ಟು ಕಂಟಿನ್ಯೂ ದ ಸೇಮ್. ಇದು 5 ವ್ಯಾಲ್ಯೂಸ್ ಕಂಡಿಡಿದ ಮೇಲೆ ಯು ಹ್ಯಾವ್ ಟು ಟೇಕ್ ದ ಟೋಟಲ್. ಸೊ ಯು ವಿಲ್ ಗೆಟ್ ಸಮೇಷನ್ ಎಫ್ ಎಕ್ಸ್ ಸ್ಕ್ವಯರ್ 41.06. Right? So once you get that, you have to find out the standard deviation. So summation fx square 41.06 and our n is 38. This divide madidre you are getting 1.0805. Take the root, you will get 1.039. Then you find out the CV. CV is sigma. Sigma is how much? 1.039. And what is our x bar? 14.158. ಇಂಟು 100 ಮಾಡಿದ್ರೆ ಯು ಆರ್ ಗೆಟಿಂಗ್ 7.34%. ಸೊ ಇಲ್ಲಿ ನೀವು ಕ್ವಶನನ್ನು ಗಮನಿಸಿ. ದ ಕ್ವಶನ್ ಏನು ಕೇಳ್ತಿದ್ರೆ, ಯಾವ ಗ್ರೂಪಲ್ಲಿ ವೇರಿಯಬಿಲಿಟಿ ಜಾಸ್ತಿ ಇದೆ, ವಿಚ್ ಆಫ್ ದ 2 ಗ್ರೂಪ್ಸ್ ಇಸ್ ಮೋರ್ ವೇರಿಯಬಲ್ ಇನ್ ಏಜ್. 2 ಗ್ರೂಪ್ಸ್ ಯಾವುದು ಇಲ್ಲಿ, ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ವೇರಿಯಬಲ್ ಜಾಸ್ತಿ ಇರಬೇಕು ಅಂದರೆ ವೇರಿಯೇಷನ್ ಜಾಸ್ತಿ ಇರಬೇಕು. ಸೊ ಇಲ್ಲಿ ಬಾಯ್ಸ್ದು ವೇರಿಯೇಷನ್ ಎಷ್ಟಿದೆ, 7.85% ಇದೆ. ಗರ್ಲ್ಸ್ದು ವೇರಿಯೇಷನ್ ಎಷ್ಟಿದೆ, 7.34% ಇದೆ. ಸೊ ಬಾಯ್ಸ್ದೇ ಜಾಸ್ತಿ ಇರೋದ್ರಿಂದ ವಿ ಹ್ಯಾವ್ ಟು ಕನ್ಕ್ಲೂಡ್ ಬಾಯ್ಸ್ ಆರ್ ಮೋರ್ ವೇರಿಯಬಲ್ ಇನ್ ಏಜ್ ಸಿನ್ಸ್ ಸಿ ವಿ ಈಸ್ ಮೋರ್ ಅಂತ ನಾವು ಬರೀಬೇಕಾಗುತ್ತೆ. ಸೊ ನಾವು ಇದು ಕಂಪಲ್ಸರಿಯಾಗಿ ಬರೀಲೇಬೇಕು. ಸೊ ಇದೇ ಥರ ನಾವು ನೆಕ್ಸ್ಟು ವಿ ವಿಲ್ ಸಿ ದ ಪ್ರಾಬ್ಲಮ್ ಅಂಡರ್ ಕಂಟಿನ್ಯೂಯಸ್ ಸೀರೀಸ್. ಸೊ ಇಲ್ಲಿ ನಾನು ಬೇರೆ ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಯು ಆರ್ ಗಿವನ್ ಬಿಲೋ ದ ಡೈಲಿ ವೇಜಸ್ ಪೇಡ್ ಟು ವರ್ಕರ್ಸ್ ಇನ್ 2 ಫ್ಯಾಕ್ಟ್ರೀಸ್ ಎ ಆ್ಯಂಡ್ ಬಿ. ಸೊ ಇಲ್ಲಿ ಕ್ವಶನ್ ಏನಿದೆ ಅಂದರೆ, ವಿಚ್ ಫ್ಯಾಕ್ಟ್ರಿ ಪೇಸ್ ಹೈಯರ್ ಆವ್ರೇಜ್ ವೇಜಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಾವು ಎಕ್ಸ್ ಬಾರ್ ಯಾವ್ದು ಜಾಸ್ತಿ ಇದೆಯೋ ಅದನ್ನು ಹೇಳಬೇಕಾಗತ್ತೆ. ಇನ್ ವಿಚ್ ಫ್ಯಾಕ್ಟ್ರಿ ವೇಜಸ್ ಆರ್ ಮೋರ್ ವೇರಿಯಬಲ್. ಸೊ ಸಿ ವಿ ಯಾವ್ದು ಜಾಸ್ತಿ ಇದೆಯೋ ಅದನ್ನು ನಾವು ಮೋರ್ ವೇರಿಯಬಲ್, ಇಲ್ಲಿ ಹೇಗೆ ಹೇಳಿದ್ವೋ ಮೋರ್ ವೇರಿಯಬಲ್ ಸಿ ವಿ ಜಾಸ್ತಿ ಇದೆ ಅಂತೇಳಿ ಇಲ್ಲೂ ಸಹ ನಾವು ಹಾಗೆ ಹೇಳಬೇಕಾಗತ್ತೆ. ಇಲ್ಲಿ ನಮಗೇನಾಗಿತ್ತು, ಎಕ್ಸು ಬರೀ ವ್ಯಾಲ್ಯೂಸ್ ಆಗಿತ್ತು. ಆದರೆ ಇಲ್ಲಿ ನಮಗೆ ಎಕ್ಸ್ ಅಂತ ಹೇಳಿದ್ರೆ ಕ್ಲಾಸ್ ಇಂಟರ್ವೆಲ್ ಇದೆ. ಸೊ ನಾವು ಕ್ಲಾಸ್ ಇಂಟರ್ವೆಲ್ ಇದ್ದಾಗ ಯಾವಾಗಲೂ ನಾವು ಮಿಡ್ ಪಾಯಿಂಟನ್ನು ತೊಗೊಳ್ಬೇಕಾಗುತ್ತೆ. ದಟ್ ಈಸ್ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕಾಗತ್ತೆ. ಸೊ ಫ್ಯಾಕ್ಟ್ರಿ ಎ ವರ್ಕರ್ಸ್ ಕೊಟ್ಟಿದ್ದಾರೆ, ವರ್ಕರ್ಸ್ ಇನ್ ಫ್ಯಾಕ್ಟ್ರಿ ಎ, ವರ್ಕರ್ಸ್ ಇನ್ ಫ್ಯಾಕ್ಟ್ರಿ ಬಿ. ಸೊ ನಾವು ಆಗಲೇ ಮಾಡ್ದಂಗೆ ನಿಮಗೆ ಟೇಬಲ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಒಂದು ಕಾಲಮ್ ಎಕ್ಸ್ಟ್ರಾ ಆಗುತ್ತೆ. ಸೊ ದಟ್ ಈಸ್ ಎಮ್ ಕಾಲಮ್, ಮಿಡ್ ಪಾಯಿಂಟ್ ಬರುತ್ತೆ. ಅಲ್ಲಿ ಬರೀ ಎಕ್ಸ್ ಇತ್ತು, ಇಲ್ಲಿ ನಮಗೆ ಮಿಡ್ ಪಾಯಿಂಟ್. ಯಾಕಂದ್ರೆ ನಾವು ಕ್ಲಾಸ್ ಇಂಟರ್ವೆಲ್ ಹಾಗೆ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ, ಮಿಡ್ ಪಾಯಿಂಟನ್ನು ತೊಗೊಳ್ಬೇಕಾಗತ್ತೆ. ಸೊ ಈಗ ನೋಡೋಣ. ಈಗ ನಾವು ಕಂಟಿನ್ಯೂಯಸ್ ಸೀರೀಸಲ್ಲಿ ಎಕ್ಸ್ ಬಾರ್ ಹೇಗೆ ಮಾಡೋದು, ಸಮೇಷನ್ ಎಫ್ ಎಮ್ ಡಿವೈಡೆಡ್ ಬೈ ಎನ್, ಆ್ಯಂಡ್ ಸಿಗ್ಮಾ ಹೇಗೆ ಮಾಡೋದು, ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಎಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್. ಸೊ ಅದರಿಂದ ನಮಗೆ ಇಲ್ಲಿ ಎಫ್ ಎಮ್ ಬೇಕಾಗುತ್ತೆ. ಸೊ ಫಸ್ಟ್ ನಾವೇನು ಮಾಡಬೇಕು, ಲೆಟ್ ಅಸ್ ಡೂ ಫಾರ್ ಫ್ಯಾಕ್ಟ್ರಿ ಎ. ಸೊ ದಿಸ್ ಇಸ್ ದ ಫ್ರೀಕ್ವೆನ್ಸಿ ಗಿವನ್, ಆ್ಯಡ್ ಅಪ್ ಆಲ್ ದಿಸ್ ವ್ಯಾಲ್ಯೂಸ್ ದಟ್ ಈಸ್ ಆಸ್ ಗಿವನ್ ಯುವರ್ 10, 15, 22, 23, 10 and 5. ಇದಿಷ್ಟು ಆ್ಯಡ್ ಮಾಡಿದ್ರೆ ಯು ಆರ್ ಗೆಟಿಂಗ್ 85. ದೆನ್ ಮಲ್ಟಿಪ್ಲೈ ದಿಸ್ ಎಫ್ ಆ್ಯಂಡ್ ಎಮ್. ಸೊ ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು. ಮಿಡ್ ಪಾಯಿಂಟ್ ನಾನು ನಿಮ್ಗಾಗಲೇ ಹೇಳಿದೆ, ಇದೆರಡನ್ನು ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡಬೇಕು. 60 + 50 110 ಡಿವೈಡ್ ಬೈ 2 55. ಅದೇ ಥರ ಮಾಡಬೇಕು ಇದನ್ನು. ಸೊ ಮಿಡ್ ಪಾಯಿಂಟ್ ಕಂಡುಹಿಡಿದ್ಮೇಲೆ ಫ್ರೀಕ್ವೆನ್ಸಿ ಟೋಟಲ್ ಮಾಡಿದ್ರೆ ಯು ಆರ್ ಗೆಟಿಂಗ್ ಎನ್. ದೆನ್ ಯು ಮಲ್ಟಿಪ್ಲೈ ದಿಸ್ 2 ಎಫ್ ಆ್ಯಂಡ್ ಎಮ್ ಮಲ್ಟಿಪ್ಲೈ ಮಾಡಬೇಕು. 55 into 10 550, 65 into 15 975, like that you multiply. Then take the total of this. So when you take the total, you are getting 6605. Now you find out x bar. So x bar formula is summation fm by n, that is 6605 divided by 85. So you are getting 77.71. Here also we are getting the decimal point. Decimal ಬಂದಿದೆ 2 ಡಿಜಿಟ್ ಅನ್ನು ನಾನು ತಗೊಂಡಿದ್ದೀನಿ.
ಸೊ ಇಲ್ಲಿ ಒಂದು ನೀವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಇಲ್ಲಿ ಸ್ಮಾಲ್ ಎಕ್ಸ್ ಮಾಡುವಾಗ ನಾವು ಅಲ್ಲಿ ಎಕ್ಸಿಂದ ಮೈನಸ್ ಮಾಡಿದ್ವಿ. ಆದರೆ ಇಲ್ಲಿ ಎಕ್ಸು ಕ್ಲಾಸ್ ಇಂಟರ್ವೆಲ್ ಆದ್ದರಿಂದ ನಾವು ಮಿಡ್ ಪಾಯಿಂಟ್ ತೊಗೋಬೇಕಾಗುತ್ತೆ, ಎಮ್ ಮೈನಸ್ ಎಕ್ಸ್ ಬಾರ್, ರೈಟ್. ಸೊ ಇದೆರಡು ಕಾಲಮ್ ಸೇಮ್ ಇರುತ್ತೆ. ಇಲ್ಲಿ ಸ್ಮಾಲ್ ಎಕ್ಸ್ ಇದು ಸ್ಮಾಲ್ ಎಕ್ಸ್ ಸ್ಕ್ವಯರ್, ಇದು ಎಫ್ ಎಕ್ಸ್ ಸ್ಕ್ವಯರ್. ಇಲ್ಲೂ ಸಹ ನಾವು 3 ಕಾಲಮನ್ನು ಒಟ್ಟಿಗೆ ಮಾಡಬೇಕು. ಸೊ ಈಗ ಮೊದಲನೇದು ನೋಡಿ, ವಾಟ್ ಈಸ್ ಅವರ್ ಎಮ್? 55 minus 77.71, you are getting minus 22.71. So into equals ಹಾಕಿದ್ರೆ you are getting 515.74 into f. What is the f here? 10. So 10 ಇಂದ multiply ಮಾಡಿದ್ರೆ you are getting 5157.4. So you have to repeat the same for all the values. Let us take one more. So I'll take the last one. Okay. So 105 minus 77.71, you are getting 27.29. Into equals, you are getting 744.74. And the f, f ಏನಿದೆ 5 multiply ಮಾಡಿದ್ರೆ you are getting 3723.7. So now add all these values. You will get summation fx square, that is 15,677.6. Now we can find out our sigma. So sigma, this is the formula. So square root of 15,677.6 divided by n. N is 85. So first ಇದೆರಡನ್ನು divide ಮಾಡ್ಕೊಳ್ಳಿ. You are getting 184.44. Take the root of that. You will get 13.58. Then you have to find out the CV. So CV, sigma is 13.58 and our x bar is 77.71. Then divide this and into 100. If you do, you are getting 17.48%. So we have to do the similar process for factory B also. So factory B ಗೂ ನಾವು ಅದೇ ಥರ ಮಾಡಬೇಕು. ಸೊ ಮಿಡ್ ಪಾಯಿಂಟ್ ಇಲ್ಲೇ ಇದೆ. ಸೊ ಮಿಡ್ ಪಾಯಿಂಟ್ ಇದೆರಡೂ ಎರಡು ಫ್ಯಾಕ್ಟ್ರಿ ಅವ್ರಿಗೆ ಕಾಮನ್ ಆಗಿರುತ್ತೆ. ಸೊ ಈಗ ನಾವು ನೋಡೋಣ, ಇಲ್ಲಿ ಎಫ್ ಇದೆ, ಎಫ್ದು ಟೋಟಲ್ ಮಾಡಿದ್ರೆ 85 ಬಂದಿದೆ. ಸೊ ಈ ಪ್ರಾಬ್ಲಮಲ್ಲಿ ಮಾತ್ರ ಇಲ್ಲೂ 85 ಇದೆ, ಇಲ್ಲೂ 85 ಇದೆ, ಆ ಥರ ಇರಬೇಕು ಅಂತ ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಎವರ್ ವ್ಯಾಲ್ಯೂ ದಟ್ ಕಮ್ಸ್ ದಟ್. ನೆಕ್ಸ್ಟ್ ಯು ಹ್ಯಾವ್ ಟು ಟೇಕ್ ಎಫ್ ಎಮ್. ಸೊ ಎಫ್ ಎಮ್ ಮೀನ್ಸ್ ದಿಸ್ ಈಸ್ ಎಫ್ ಕಾಲಮ್ and m ಇಲ್ಲಿದೆ. So 55 into 7, 385. 65 into 16, 1040. 75 into 24, 24,800. 85 into 23, 1,955. 95 into 8, 760. 105 into 7, 735. So take the total of all this. You are getting summation fm. So the total here is 6675. Now you find out the x bar. So x bar is 6,675 divided by 85. You are getting 78.53. ಇಲ್ಲೂ ಡೆಸಿಮಲ್ ಬಂದಿದೆ. ಸೊ ಡೆಸಿಮಲ್ ಹಾಗೆ ನಾನು ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ. ಸೊ ಇದು ಇಲ್ಲಿ ಹೇಗೆ ಮಾಡಿದ್ವೋ 3 ಕಾಲಮು ಹಾಗೆ ಒಟ್ಟಿಗೆ ಮಾಡಬೇಕು. ಸ್ಮಾಲ್ ಎಕ್ಸ್ ಸ್ಕ್ವಯರ್, ಎಫ್ ಎಕ್ಸ್ ಸ್ಕ್ವಯರ್. ಸೊ ಎಮ್ ಮೈನಸ್ 78.53. ಸೊ ದಟ್ ಈಸ್ ಅವರ್ ಎಕ್ಸ್ ಬಾರ್ ಫಾರ್ ಫ್ಯಾಕ್ಟ್ರಿ ಬಿ. ಸೊ ಇಲ್ಲಿ ನಮಗೆ ಎಮ್ ಅಂದರೆ ಏನು? 55. ಸೊ 55 ಮೈನಸ್ 78.53 is minus 23.53 into equals ಮಾಡಿದ್ರೆ you will get 553.6 is into frequency. So frequency ಎಲ್ಲಿದೆ? ಇಲ್ಲೇ ಇದೆ. So into 7 ಮಾಡಿದಾಗ you will get 3,875.6. So next is 65 minus 78.53, you will get minus 13.53 into equals ಹಾಕಿದ್ರೆ you will get 183.06. Immediately you multiply by the frequency here 16. Then you will get 2929.0 ಬಂದಿದೆ. ಸೊ ನೀವು 3 ಕಾಲಮು ಒಟ್ಟಿಗೆ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಮತ್ತು ನೀವು ಕ್ಯಾಲ್ಕುಲೇಟ್ರಲ್ಲಿ ಎಂಟ್ರ್ ಮಾಡುವಾಗೂ ಸಹ ಎಷ್ಟೋ ಜನ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ, 7-1 ಅಂತಿದ್ರೆ 17 ಅಂತ ಹಾಕೊಳ್ಳೋದು, ಹಂಗೆಲ್ಲ ಮಿಸ್ಟೇಕ್ ಮಾಡ್ತಾ ಇರ್ತೀರ. ಸೊ ಅದರಿಂದ ಆ ಥರ ಮಾಡಬೇಡಿ. ಸೊ 3 ಕಾಲಮನ್ನು ಒಟ್ಟಿಗೆ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಸಮೇಷನ್ ಎಫ್ ಎಕ್ಸ್ ಸ್ಕ್ವಯರ್ ಬರುತ್ತೆ, 15141.2. So let us do the sigma. So summation fx square is 15,141.2 divided by 85 divide ಮಾಡಿದ್ರೆ we will get 178.13. ಅದಕ್ಕೆ ರೂಟ್ ತಗೊಂಡ್ರೆ we are getting 13.35. Next ನಾವು CV ಮಾಡಬೇಕು. CV is sigma is 13.35. then x bar is 78.53. divide ಮಾಡಿ into 100 ತಗೊಂಡ್ರೆ 16.99% ಬಂದಿದೆ. ಸೊ ಇಲ್ಲಿ ನೋಡೋಣ ನಮ್ಮ ಕ್ವಶನ್ ಏನಿದೆ ಅಂತೇಳಿ. ವಿಚ್ ಫ್ಯಾಕ್ಟ್ರಿ ಪೇಸ್ ಹೈಯರ್ ಆವ್ರೇಜ್ ವೇಜಸ್ ಅಂತ ಹೇಳ್ತಾರೆ. ಸೊ ಈಗ ನಮಗೆ ಎಕ್ಸ್ ಬಾರ್ ನೋಡ್ಬೇಕೀಗ. ಫ್ಯಾಕ್ಟ್ರಿ ಎ 77.71 ಇದೆ, ಫ್ಯಾಕ್ಟ್ರಿ ಬಿ 78.53 ಅಂತಿದೆ. ಸೊ ಹಾಗಾದ್ರೆ ಯಾವುದು ಜಾಸ್ತಿ ಇದೆ ಇಲ್ಲಿ? ಫ್ಯಾಕ್ಟ್ರಿ ಬಿ ಇದೆ. ಸೊ ಫ್ಯಾಕ್ಟ್ರಿ ಬಿ ಪೇಸ್ ಹೈಯರ್ ಆವ್ರೇಜ್ ವೇಜಸ್ ಬಿಕಾಸ್ ಎಕ್ಸ್ ಬಾರ್ ಈಸ್ ಮೋರ್.
ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ, ಇನ್ ವಿಚ್ ಫ್ಯಾಕ್ಟ್ರಿ ಆರ್ ವೇಜಸ್ ಮೋರ್ ವೇರಿಯಬಲ್. ಸೊ ಮೋರ್ ವೇರಿಯಬಲ್ ಅಂತ ಕೇಳಿದಾಗ ನಾವು ಯಾವುದ್ರದ್ದು ಸಿ ವಿ ಜಾಸ್ತಿ ಇದೆಯೋ ಅದನ್ನು ನೋಡಬೇಕು. ಸೊ ಇಲ್ಲಿ ನೋಡಿ ಫ್ಯಾಕ್ಟ್ರಿ ಎದು ಸಿ ವಿ 17.48 ಇದೆ, ಫ್ಯಾಕ್ಟ್ರಿ ಬಿದು 16.99 ಇದೆ. ಸೊ ಯಾವ್ದು ಜಾಸ್ತಿ ಇದೆ, ಫ್ಯಾಕ್ಟ್ರಿ ಎದು ಜಾಸ್ತಿ ಇದೆ. ಸೊ ಫ್ಯಾಕ್ಟ್ರಿ ಎ ಈಸ್ ಮೋರ್ ವೇರಿಯಬಲ್. ಸಿನ್ಸ್ ಸಿ ವಿ ಇನ್ ಫ್ಯಾಕ್ಟ್ರಿ ಎ ಇಸ್ ಮೋರ್, ವೇಜಸ್ ಇನ್ ಫ್ಯಾಕ್ಟ್ರಿ ಎ ಆರ್ ಮೋರ್ ವೇರಿಯಬಲ್. ರೈಟ್. ಇದೇ ಕ್ವಶನ್ ಅವರು ಕನ್ಸಿಸ್ಟೆನ್ಸಿ ಅಂತ ಕೇಳಿದ್ರೆ ನಾವೇನು ಮಾಡಬೇಕಾಗಿತ್ತು, ಯಾವ ಫ್ಯಾಕ್ಟ್ರಿನಲ್ಲಿ ಕಡಿಮೆ ಇದೆ ಅಂತ ನೋಡಬೇಕಾಗಿತ್ತು. ಸೊ ಅದರಿಂದ ಇಲ್ಲಿ ಅವಾಗ ಏನಾಗ್ತಿತ್ತು, ಫ್ಯಾಕ್ಟ್ರಿ ಬಿ ಅಂತ ಬರ್ತಾಯಿತ್ತು. ಕನ್ಸಿಸ್ಟೆನ್ಸಿ ಅಂತ ಕೇಳಿದಿದ್ರೆ ಫ್ಯಾಕ್ಟ್ರಿ ಬಿ ಬರ್ತಾ ಇತ್ತು. ಬಟ್ ಮೋರ್ ವೇರಿಯಬಲ್ ಅಂತ ಕೇಳಿದ್ದಾರೆ, ಸೊ ವೇರಿಯೇಷನ್ ಜಾಸ್ತಿ ಇರಬೇಕು. ಮೋರ್ ಅಂದರೆ ಜಾಸ್ತಿ, ವೇರಿಯಬಲ್ ಮೀನ್ಸ್ ಡಿಫ್ರೆನ್ಸ್. ಸೊ ಯಾವುದಕ್ಕೆ ಜಾಸ್ತಿ ಇದೆ ಅಂದರೆ ಇಲ್ಲಿ ಫ್ಯಾಕ್ಟ್ರಿ ಎಗೆ ಜಾಸ್ತಿ ಇದೆ. ಸೊ ಅವರ್ ಕನ್ಕ್ಲೂಷನ್ ಇಸ್ ದಟ್ the factory B pays higher average wage because the X bar is more, and since CV in factory A is more, wages in factory A are more variable. ಸೊ ಇದು ನಮಗೆ 14 ಮಾರ್ಕ್ಸ್ಗೆ ಬರುತ್ತಂಥ ಕ್ವಶನ್ಗಳು. ನೀವು ಅಸ್ಯೂಮ್ಡ್ ಮೀನ್ ಮೆಥಡಲ್ಲೂ ಮಾಡ್ಬೋದು, ಸ್ಟೆಪ್ ಡಿವಿಯೇಷನ್ನಲ್ಲೂ ಸಹ ನೀವು ಮಾಡ್ಕೋಬೋದು. ಐ ಹೋಪ್ ದ ವಿಡಿಯೋ ವಿಲ್ ಬಿ ಯೂಸ್ಫುಲ್ ಟು ಆಲ್. ಥ್ಯಾಂಕ್ ಯು.